ಫ್ರೆಂಡ್ಸ್, ವೆಲ್ಕಮ್ ಟು ವಿ5 ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈಯನ್ನು ಹೇಗೆ ಮಾಡೋದು ಅಂತ ಮನೆಯಲ್ಲಿ ಹೇಳಿಕೊಡ್ತೇನೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡ್ತಾ ಬರುವ. ಸೊ ಗೈಸ್, ಇದು ಪೆಪ್ಪರ್, ಟರ್ಮರಿಕ್, ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್, ಇದು ನೋಡಿ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್, ಜಿಂಜರ್, garlic, onion, and the main thing which we are going to do is mushroom. ಇಲ್ಲಿ ನಾನು ಮಶ್ರೂಮ್ 200 ಗ್ರಾಮ್ಸ್ ತಗೊಂಡಿದ್ದೇನೆ. 2 ಪ್ಯಾಕೆಟ್ ತಗೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರವಾಗಿ. ಸೊ ಇವಾಗ ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡುವ. ಸೊ ಗೈಸ್, ಇವಾಗ ನೋಡಿ, ನಾನಿಲ್ಲಿ ಈರುಳ್ಳಿ, ಆನಿಯನ್, ಗಾರ್ಲಿಕ್ ಬೆಳ್ಳುಳ್ಳಿ, ಜಿಂಜರ್ ಶುಂಠಿ, ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಇಲ್ಲಿ ನಾನು ಆನಿಯನ್ಸನ್ನು 2 ಭಾಗದಲ್ಲಿ ಡಿವೈಡ್ ಮಾಡಿದ್ದೇನೆ. ಅಂದರೆ ಒಂದು ಭಾಗದಲ್ಲಿ ಈ ರೀತಿ ಚಾಪ್ಡ್, ಆಮೇಲೆ ಇಲ್ಲಿ ಸ್ಪೈರಲ್ ಮಾಡಿಟ್ಟಿದ್ದೇನೆ. ಯಾಕಂದರೆ ನಾವು ರೆಸ್ಟೋರೆಂಟ್ ಸ್ಟೈಲ್ ಮಾಡಿದರೆ ತುಂಬ ಚೆನ್ನಾಗಿರ್ತದಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಸ್ಪೈರಲ್ ಆಗಿ ಮಾಡಿದ್ದೇನೆ. ಅದು ನಿಮಗೆ ಮುಂದೆ ವಿಡಿಯೋ ನೋಡುವಾಗ ಗೊತ್ತಾಗ್ತದೆ. ಸೊ ಮತ್ತು ಇಲ್ಲಿ ನೋಡಿ, ಮಶ್ರೂಮ್ಸನ್ನು ನಾನು ಈ ರೀತಿ ಒಂದು ಮಶ್ರೂಮನ್ನು 4 ಭಾಗ ಮಾಡಿ ಇಟ್ಟಿದ್ದೇನೆ, ಅಂದರೆ ಕಟ್ ಮಾಡಿದ್ದೇನೆ. ತುಂಬ ಮಶ್ರೂಮ್ ಇತ್ತಲ್ಲ, ಮತ್ತು ನಮಗೆ ಅದೆಂತ ಚಿಕ್ಕದು ಮಾಡಿದರೆ ತಿನ್ನುವಾಗ ನಮಗೆ ಹುಡುಕಬೇಕಾಗ್ತದೆ. ಮಶ್ರೂಮ್ ಎಲ್ಲಿ ಉಂಟು. ಇದಾದರೆ ನಿಮಗೆ ಬರೀ ಇದೇ ಸಿಗ್ತದೆ. ಹಾಗಾಗಿ ನಿಮ್ಮ ಹತ್ರ ಇರುವ ಕ್ವಾಂಟಿಟಿ ಹಾಗೆ ನಿಮಗೆ ತಿನ್ನಲಿಕ್ಕೆ ಎಷ್ಟಾಗುವ ಹಾಗೆ ಮಾಡ್ಕೊಳ್ಬಹುದು. ನಾನೆಲ್ಲ ಈ ರೀತಿ ಮಾಡ್ಕೊಂಡಿದ್ದೇನೆ. ಮತ್ತೊಂದು ನೀವು ಮಾಡೋದಂತಾದರೆ ಫುಲ್ ಮಶ್ರೂಮ್ ಈ ರೀತಿ ಇರ್ತದಲ್ಲ, ಇದನ್ನು ಸರಿ ಚಾಪ್ ಮಾಡಬೇಕು. ಪಿ ಶೇಪಲ್ಲಿ ಬರ್ತದೆ ಅದು, ಆ ರೀತಿ ಮಾಡಬಹುದು. ಇದೀಗ ನಾನು ಚಾಪ್ ಮಾಡಿದ್ದನ್ನೆಲ್ಲ ಹೇಳಿದೆ. ಈಗ ನಾನು ನಿಮಗೆ ಇದನ್ನು ಕುಕ್ ಹೇಗೆ ಮಾಡೋದಂತ ಹೇಳ್ತೇನೆ. ಬನ್ನಿ ನೋಡುವ. ಗೈಸ್, ಇವಾಗ ನಾನಿದು ಪ್ಯಾನ್ ಇಟ್ಟಿದ್ದೇನೆ. ಈಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನೋಡಿ ಈ ರೀತಿ. ಇದು ನಿಮ್ಮದು ಪ್ಯಾನಲ್ಲಿ ನೀರಿದ್ರೆ ಅದು ಎಣ್ಣೆಗೆ ನೀರು ತಾಗಿದ್ರೆ ಮತ್ತೆ ಅದು ಪಟ್ ಅಂತ ಆಗ್ತದೆ. ಅದಕ್ಕೆ ನೀವು ಸ್ವಲ್ಪ ಪ್ಯಾನ್ ಗ್ಯಾಸ್ ಮೇಲಿಟ್ಟು ಒಂದು 1 ಮಿನಿಟ್ ತನಕ ವೆಯ್ಟ್ ಮಾಡಿ. ನೀರು ಮೇಲಿದ್ರೆ ಅದು ಆರಿ ಹೋಗ್ತದಲ್ಲ, ಅದಕ್ಕೋಸ್ಕರ. ಈಗ ನಾವು ಇದರಲ್ಲಿ ಎಣ್ಣೆ ಹಾಕಿದ ಮೇಲೆ ನೋಡಿ, ಈಗ ಈ ರೀತಿ ಎವಾಪರೇಟ್ ಆಗೋದು ನಿಮಗೆ ಕಾಣಿಸ್ತುಂಟಲ್ಲ, ಆವಾಗ ನಿಮಗೆ ಸ್ವಲ್ಪ ನೀರುಳ್ಳಿ ಹಾಕಬೇಕು. ಶಬ್ದ ಬರ್ತದೆ, ಅದು ಕಾಮನ್ ಅಲ್ವಾ. ನೋಡಿ ಈ ರೀತಿ ಹಾಕಬೇಕು. ಅದು ಎಣ್ಣೆ ಫುಲ್ ಬಿಸಿ ಆಗಿದ್ರೆ ಹೀಗೆ ಆಗ್ತದೆ. ಅದು ಆಮೇಲೆ ಕಮ್ಮಿ ಆಗ್ತದೆ, ಅದು ಕಾಮನ್ ಅಲ್ಲ, ನಿಮಗೆ ಗೊತ್ತಿರಬಹುದು. ಇವಾಗ ನೋಡಿ, ಇದನ್ನು ನೀಟ್ಲಿ ಈ ರೀತಿ ನಾವು ಮಿಕ್ಸ್ ಮಾಡಬೇಕು. ಕಾಣಿಸ್ತುಂಟಲ್ವ? ಇವಾಗ ನಾವು ಇದನ್ನು ಎಷ್ಟು ಸಮಯ ತನಕ ಮಿಕ್ಸ್ ಮಾಡಬೇಕಂದ್ರೆ, ಇಲ್ಲಿ ಆನಿಯನ್ ಉಂಟಲ್ವ, ಇದು ಆನಿಯನ್ನ ಪಿಂಕ್ ಕಲರ್, ಅಂದರೆ ಕಲರ್ ಚೇಂಜ್ ಆಗುವ ತನಕ ಇದನ್ನು ನೀವು ಬ್ರೌನ್ ಕಲರ್, ಪಿಂಕ್ ಕಲರ್ ಆಗುವಾಗ ನೀವು ಇದನ್ನು ಪಿಂಕ್ ಕಲರ್ ಆಗುವ ತನಕ ಇದನ್ನು ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಸ್ವಲ್ಪ ಆರೆಂಜ್ ಕಲರ್ ಹಾಗೆಲ್ಲ ಆಗ್ತುಂಟಲ್ವ, ಕಾಣಿಸ್ತದೆ ನಿಮಗೆ ಈ ರೀತಿಯೇ. ಮಕ್ಕಳು ಮಾಡೋದಂತಾದರೆ ಸೇಫಲ್ಲಿರಿ.
ರೀತಿ ಆಗ್ತುಂಟಲ್ಲ. ಇವಾಗ ಇದು ಸ್ವಲ್ಪ ಇದರ ನೋಡಿ, ಅವಾಗ ಎಣ್ಣೆ ಫುಲ್ ಇದಾಗ್ತಿತ್ತಲ್ವ, ಇವಾಗ ನೋಡಿ ಎಂಥ ಸಹ ಶಬ್ದವೇ ಬರ್ತಿಲ್ಲಲ್ವ. ಹಾಗಂದರೆ ನಿಮ್ಮದು ಎಂತ ಇದು ಬಾಯ್ಲ್ ಆಗಿದೆ ಅಂತ. ಹಾಂ, ಇವಾಗ ನಾವು ಇದಕ್ಕೆ ನಮ್ಮ ಮಶ್ರೂಮ್ಸನ್ನು ಹಾಕಬೇಕು ನೋಡಿ. ನಾನೆಲ್ಲ ಮಶ್ರೂಮನ್ನು ಈ ರೀತಿ ಹಾಕ್ತಾ ಇದ್ದೇನೆ. ಮಶ್ರೂಮ್ ಹಾಕುವಾಗ ನಿಮಗೆ ಆ ರೀತಿ ಫೀಲ್ ಆಗೋದಿಲ್ಲ, ಅಂದರೆ ಎಣ್ಣೆಯದ್ದು ಎಲ್ಲ ಆಗುವ ಹಾಗೆ. ಇದನ್ನು ನೀವು ಈ ರೀತಿ ಪ್ರೆಸೆಂಟ್ ಆಗುದಿಲ್ಲ. ನೋಡಿ, ಇದನ್ನು ನೀವು ಕಾಯಲಿಕ್ಕೆ ಬಿಡಬಾರ್ದು, ಈ ರೀತಿ ಮಾಡ್ತಾ ಹೋಗಬೇಕು ನೋಡಿ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಸರಿ ಆಗ್ತದೆ. ಆವಾಗ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟರೆ ಚೆಂದ ಆಗ್ತದೆ. ನಿಮಗೆ ಸ್ವಲ್ಪ ಎಂತ ಭಯ ಎಲ್ಲ ಇದ್ದರೆ ನೋಡಿ 3 ಮಿನಿಟ್ಸ್ ಆಯಿತು. ಇನ್ನೊಂದು 3 ಮಿನಿಟ್ಸ್ ವೆಯ್ಟ್ ಮಾಡುವ. ಎಕ್ಸಾಕ್ಟ್ 5 ಮಿನಿಟ್ಸ್ ಬೇಕಂತಿಲ್ಲ ನೋಡಿ. ಇವಾಗ ಇದು ಲಿಡ್ ಹಾಕಿ ಕ್ಲೋಸ್ ಮಾಡಿದ್ದೇವೆ, ಯಾಕಂದರೆ ಇವಾಪರೇಟ್ ಆಗುವಾಗ ಇದಕ್ಕೆ ಟೇಸ್ಟ್ ಬೇರೆ ಟೈಪ್ ಬರ್ತದೆ, ಹಾಗಾಗಿ. ಸೊ ಇವಾಗ ನೋಡುವ, ಲಾಸ್ಟಿಗೆ ನಿಮಗೆ ಲುಕ್ ತೋರಿಸ್ತೇನೆ, ನೀವು ಫಿದಾಗಿ ಹೋಗ್ತೀರಿ. ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು ನೋಡಿ. ಎಂಥ ಸಹ ಸಾಸೇಜಸನ್ನು ಹಾಕಲೇ ಇಲ್ಲ, ಮತ್ತು ಖಾರಸ್ ಇಲ್ಲ. ಅಂದರೆ ಖಾರ ಉಂಟು, ಮೀಡಿಯಮ್ ಸೈಜಲ್ಲಿ ಉಂಟು, ನಿಮಗೆ ಹೇಗೆ ಬೇಕು ಹಾಗೆ ಉಂಟು. ಮಕ್ಕಳಿಗೆ ಸಹ ಇದನ್ನು ಕೊಡ್ಬೋದು. ನಿಮಗೆ ಮಕ್ಕಳಿಗೆ ಕೆಮ್ಮೆಲ್ಲಿರುವಾಗ ಇದನ್ನು ಕೊಡಬಹುದು, ಸೂಪಾಗಿ ಸಹ ಕೊಡಬಹುದು. 2 in 1 ಆಗ್ತದೆ. ಇದನ್ನು ನೀವು ಟ್ರೈ ಮಾಡಲೇಬೇಕು. 5 ಮಿನಿಟ್ಸ್ ಆಗಿದೆ. ಸೊ ನೋಡುವ, ಲಿಡ್ ಓಪನ್ ಮಾಡುವ ಒಮ್ಮೆ. ಸ್ಮೆಲ್ ಬರ್ತುಂಟು ನಮಗೆ. ನೀವು ಮನೇಲಿ ಟ್ರೈ ಮಾಡಿದರೆ ನಿಮಗೆ ಸಹ ಬರ್ತದೆ. ಸೊ ಇದನ್ನು ನಾವೀಗ ಸಪರೇಟ್ ಮಾಡುವ ಸಮಯ ಬಂದಿದೆ. ಆದರೆ ನಾನಿಲ್ಲಿ ಇವಾಗ ಸಪ್ರೇಟ್ ಮಾಡ್ತಿಲ್ಲ, ನಿಮಗೆ ಈ ರೀತಿಯ ತೋರಿಸ್ತಾ ಇದ್ದೇನೆ ನೋಡಿ. ಸೊ ನಿಮಗೆ ಗೊತ್ತಾಗ್ತದೆ ಇದು ಎಂಥ ರೆಸ್ಟೋರೆಂಟ್ ಟೈಪ್ ಉಂಟು, ಖಾರ ಇಲ್ಲ, ಸ್ವೀಟ್ ಇಲ್ಲ. ಇವಾಗ ನಾನು ಸ್ವಲ್ಪ ಇದಕ್ಕೆ ಡೆಕೋರೇಷನ್ ಹಾಕ್ತೇನೆ, ಪೆಪ್ಪರ್ ಮೇಲೆ ಹಾಕೀಗ ಒಮ್ಮೆ ನಾನು ಈ ರೀತಿ ಎಲ್ಲ ಕಡೆ ಇದನ್ನು ಈ ರೀತಿ ಮಾಡಿ ಸ್ಪ್ರೆಡ್ ಮಾಡ್ತಿದ್ದೇನೆ, ಯಾಕಂದರೆ ನಮಗೆ ಫೈನಲ್ ಲುಕ್ ಸಹ ಚೆಂದ ಇರಬೇಕಲ್ಲ, ಹಾಗಾಗಿ. ಸೊ ಇವಾಗ ನನಗೆ ಒಂದು ಟೇಸ್ಟ್ ಮಾಡಬೇಕಂತ ಆಗ್ತುಂಟು ಗೈಸ್ ನೋಡಿ. ಅಂತ ತೆಗೆದು ನೋಡಿ ತಿಂದೆ. ಖಾಲಿ ಸ್ವೀಟ್ ಉಂಟು, ಖಾರ ಎಲ್ಲ ಕರೆಕ್ಟಾಗಿ ಉಂಟು. ಅದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಈ ರೀತಿಯ ಬೇರೆ ಬೇರೆ ವೀಡಿಯೋಸ್ ನಿಮಗೆ ಬೇಕಾಗಿದ್ದರೆ ಈ ಚಾನಲೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಬೇಕು. ಆ್ಯಂಡ್ ಹೋಪ್ ನಿಮಗೆ ಇದು ಇಷ್ಟ ಆಗಿರಬಹುದು. ಇದನ್ನು ನೀವು ಟ್ರೈ ಮಾಡಲೇಬೇಕು. ಬಾಯ್ ಬಾಯ್, ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.